ಬೆಂಗಳೂರು ಭಾರತದ ಸಿಲಿಕಾನ್ ವ್ಯಾಲಿ. ಕಲ್ಪನೆಗಳು ಉದ್ಯಮಗಳಾಗಿ ರೂಪುಗೊಳ್ಳುವ ನಗರ. ಉತ್ತಮ ಅವಕಾಶ ಮತ್ತು ಉಜ್ವಲ ಭವಿಷ್ಯದ ಕನಸುಗಳನ್ನು ಹೊತ್ತು ಲಕ್ಷಾಂತರ ಜನರು ಆಗಮಿಸುತ್ತಿರುವ ಮಹಾನಗರ. ಇದು 1.4 ಕೋಟಿಗೂ ಅಧಿಕ ಜನಸಂಖ್ಯೆಯನ್ನು ಹೊಂದಿರುವ ಬೆಂಗಳೂರು. ಆದರೆ ವೇಗದ ನಗರೀಕರಣದೊಂದಿಗೆ ಜವಾಬ್ದಾರಿಯೂ ಕೂಡ ಹೆಚ್ಚುತ್ತದೆ. ಪ್ರತಿದಿನ ಬೆಂಗಳೂರು ಸುಮಾರು 5,900 ಟನ್ ನಗರ ಘನತ್ಯಾಜ್ಯವನ್ನ ಉತ್ಪಾದಿಸುತ್ತದೆ. ಬೆಂಗಳೂರಲ್ಲಿ 55% ಹಸಿತ್ಯಾಜ್ಯ, 32% ಒಣತ್ಯಾಜ್ಯ, 1% ಗೃಹ ಉಪಯೋಗಿ ಸ್ಯಾನಿಟರಿ ತ್ಯಾಜ್ಯ, 2% ಗೃಹ ಅಪಾಯಕಾರಿ ತ್ಯಾಜ್ಯ ಹಾಗೂ 10% ಜಡ ತ್ಯಾಜ್ಯ ಸೇರಿದೆ. ಸರಾಸರಿಯಾಗಿ ಪ್ರತಿಯೊಬ್ಬ ನಾಗರಿಕನು ದಿನಕ್ಕೆ ಸುಮಾರು 550 ಗ್ರಾಂ ತ್ಯಾಜ್ಯವನ್ನ ಉತ್ಪಾದಿಸುತ್ತಾನೆ. ಇಂತಹ ಬೃಹತ್ ಸವಾಲುಗಳನ್ನು ಎದುರಿಸಲು ಕೇವಲ ವ್ಯವಸ್ಥೆಗಳು ಸಾಕಾಗೋದಿಲ್ಲ. ದೂರದೃಷ್ಟಿ, ಯೋಜನೆ ಮತ್ತು ಬದ್ಧತೆ ಅಗತ್ಯ. ಈ ದೃಷ್ಟಿಕೋನಕ್ಕೆ ಮುನ್ನುಡಿ ನೀಡುತ್ತಿರುವ ಸಂಸ್ಥೆಯೇ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ಲಿಮಿಟೆಡ್. ತ್ಯಾಜ್ಯ ನಿರ್ವಹಣೆಯನ್ನ ಇನ್ನಷ್ಟು ಪರಿಣಾಮಕಾರಿಯಾಗಿಸಲು ವಾರ್ಡ್ಗಳನ್ನ ಸಣ್ಣ ಸಣ್ಣ ಬ್ಲಾಕ್ಗಳಾಗಿ ವಿಂಗಡಿಸಲಾಗಿದೆ. ಇದರಿಂದ 6,000ದಿಂದ 38,000 ಮನೆಗಳ ಮೇಲ್ವಿಚಾರಣೆಯ ವ್ಯಾಪ್ತಿ ಸುಮಾರು 750 ಮನೆಗಳಿಗೆ ಇಳಿದು ಉತ್ತಮ ಮೇಲ್ವಿಚಾರಣೆ, ಹೆಚ್ಚಿನ ಹೊಣೆಗಾರಿಕೆ ಹಾಗೂ ಸಮರ್ಥ ತ್ಯಾಜ್ಯ ನಿರ್ವಹಣೆ ಸಾಧ್ಯವಾಗಿದೆ. ಪ್ರತಿ ಬ್ಲಾಕ್ಗೆ ತ್ಯಾಜ್ಯ ಸಂಗ್ರಹಣೆಗೆ ಒಂದು ಆಟೋ ಟಿಪ್ಪರ್ ನಿಯೋಜಿಸಲಾಗಿದ್ದು, ಇವುಗಳನ್ನ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಆಧಾರಿತ ವ್ಯವಸ್ಥೆಯ ಮೂಲಕ ಮೇಲ್ವಿಚಾರಣೆ ಮಾಡಲಾಗುತ್ತದೆ. ಪ್ರತಿ ವಾಹನಕ್ಕೂ ವಿಶಿಷ್ಟ RFID ಕಾರ್ಡ್ ನೀಡಲಾಗಿದ್ದು, ಪ್ರತಿದಿನ ಬೆಳಗ್ಗೆ 5:30ರಿಂದ 6 ಗಂಟೆಯವರೆಗೆ ಜಿಯೋ ಫೆನ್ಸ್ಡ್ ಮಸ್ಟರಿಂಗ್ ನಡೆಸಲಾಗುತ್ತದೆ. ಬೆಳಗ್ಗೆ 6:30ರಿಂದ ಮಧ್ಯಾಹ್ನ 2:30 ಗಂಟೆಯವರೆಗೆ ಮನೆ ಹಾಗೂ ರಸ್ತೆ ಸ್ವಚ್ಛತೆಯಿಂದ ಸಂಗ್ರಹವಾಗುವ ತ್ಯಾಜ್ಯವನ್ನ ಕಲೆ ಹಾಕಲಾಗುತ್ತದೆ. ಬೆಂಗಳೂರು ನಗರದಾದ್ಯಂತ ಹಸಿ ತ್ಯಾಜ್ಯ, ಒಣ ತ್ಯಾಜ್ಯ, ಸ್ಯಾನಿಟರಿ ತ್ಯಾಜ್ಯ ಹಾಗೂ ಗೃಹ ಅಪಾಯಕಾರಿ ತ್ಯಾಜ್ಯಗಳನ್ನು ಪ್ರತ್ಯೇಕವಾಗಿ ಸಂಗ್ರಹಿಸಲಾಗುತ್ತದೆ. ಮೂಲದಲ್ಲೇ ತ್ಯಾಜ್ಯ ವಿಂಗಡಣೆಗೆ ಉತ್ತೇಜನ ನೀಡುವ ಈ ವ್ಯವಸ್ಥೆ ಸಂಪನ್ಮೂಲಗಳ ಮರುಬಳಕೆ ಮತ್ತು ಮೌಲ್ಯವರ್ಧನೆಗೆ ಸಹಕಾರಿಯಾಗಿದೆ. ಪ್ರತಿದಿನ ಸುಮಾರು 5,200 ಆಟೋ ಟಿಪ್ಪರ್ಗಳು ಹಾಗೂ 10,400ಕ್ಕೂ ಹೆಚ್ಚು ಚಾಲಕರು ಮತ್ತು ಸಹಾಯಕರು ಈ ಸೇವೆಯಲ್ಲಿ ನಿರತರಾಗಿದ್ದಾರೆ. ಮನೆಗಳು ಹಾಗೂ ರಸ್ತೆ ಸ್ವಚ್ಛತೆಯಿಂದ ಸಂಗ್ರಹವಾಗುವ ತೇವ ಮತ್ತು ಜಡ ತ್ಯಾಜ್ಯವನ್ನ 10ರಿಂದ 14 ಟನ್ ಸಾಮರ್ಥ್ಯದ ಕಂಪ್ಯಾಕ್ಟರ್ಗಳಿಗೆ ವರ್ಗಾಯಿಸಿ ಸಂಸ್ಕರಣಾ ಘಟಕಗಳಿಗೆ ಸಾಗಿಸಲಾಗುತ್ತದೆ. ಪ್ರಸ್ತುತ ಸುಮಾರು 600 ಕಂಪ್ಯಾಕ್ಟರ್ಗಳು ಮತ್ತು 4 ವರ್ಗಾವಣೆ ಕೇಂದ್ರಗಳನ್ನು ನಿರ್ವಹಿಸಲಾಗುತ್ತಿದ್ದು, ವೈಜ್ಞಾನಿಕ ತ್ಯಾಜ್ಯ ನಿರ್ವಹಣೆಯನ್ನ ಮತ್ತಷ್ಟು ಬಲಪಡಿಸಲು BSWML ಪ್ರತಿಯೊಂದು ವಿಭಾಗದಲ್ಲೂ 150ರಿಂದ 250 ಟನ್ ಸಾಮರ್ಥ್ಯದ ವರ್ಗಾವಣಾ ಕೇಂದ್ರಗಳನ್ನು ಸ್ಥಾಪಿಸುತ್ತಿದೆ. ಇವು ಲಿಜೆಟ್ ರಹಿತ, ದುರ್ವಾಸನೆ ಮುಕ್ತ ಹಾಗೂ ಆರೋಗ್ಯಕರ ಕಾರ್ಯಾಚರಣೆಯನ್ನ ಖಚಿತಪಡಿಸುತ್ತದೆ. ಹಸಿ ತ್ಯಾಜ್ಯವನ್ನ ನಗರದ 8 ಪ್ರಮುಖ ಕೇಂದ್ರೀಕೃತ ಸಂಸ್ಕರಣಾ ಘಟಕಗಳಲ್ಲಿ ಸಂಗ್ರಹಿಸಲಾಗುತ್ತದೆ. ಇದರ ಜೊತೆಗೆ ವಿಕೇಂದ್ರೀಕೃತ ಬಯೋಮಿಥೇನೇಷನಲ್ ಘಟಕಗಳು ಮತ್ತು ಸ್ಥಳೀಯ ಕಾಂಪೋಸ್ಟಿಂಗ್ ವ್ಯವಸ್ಥೆಗಳು ಸಮುದಾಯಗಳ ಹತ್ತಿರವೇ ತ್ಯಾಜ್ಯ ವಿಲೇವಾರಿ ಪರಿಹಾರಗಳನ್ನು ಒದಗಿಸುತ್ತಿದೆ. ವಾರ್ಡ್ಗಳಿಂದ ಸಂಗ್ರಹವಾಗುವ ಒಣ ತ್ಯಾಜ್ಯವನ್ನ ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟರ್ಗಳಿಗೆ ಸಾಗಿಸಲಾಗುತ್ತಿದ್ದು, ಇವುಗಳನ್ನು 25ಕ್ಕೂ ಹೆಚ್ಚು ವಿಭಾಗಗಳಾಗಿ ವಿಂಗಡಿಸಿ ಮರುಬಳಕೆ ಘಟಕಗಳಿಗೆ ಕಳುಹಿಸಲಾಗುತ್ತಿದೆ. ಪ್ರಸ್ತುತ 119 DWCCಗಳು ಕಡಿಮೆ ಬಳಕೆ, ಮರುಬಳಕೆ, ಮರು ಸಂಸ್ಕರಣೆ ಪರಿಕಲ್ಪನೆಯನ್ನ ಬೆಂಬಲಿಸುತ್ತಿದೆ. ಬಿಡದಿಯಲ್ಲಿರುವ ತ್ಯಾಜ್ಯದಿಂದ ವಿದ್ಯುತ್ ಉತ್ಪಾದನಾ ಘಟಕವು ಸುಸ್ಥಿರ ತ್ಯಾಜ್ಯ ನಿರ್ವಹಣೆಯತ್ತ ಮಹತ್ತರ ಹೆಜ್ಜೆಯಾಗಿದೆ. KPCL ಮತ್ತು GBA ಸಂಸ್ಥೆಗಳ ಜಂಟಿ ಸಹಭಾಗಿತ್ವದಲ್ಲಿ ನಿರ್ಮಿಸಲಾದ ಈ ಘಟಕವು 260 ಕೋಟಿ ರೂಪಾಯಿ ಹೂಡಿಕೆಯಲ್ಲಿ ಸ್ಥಾಪಿತವಾಗಿದೆ.
ಪ್ರತಿದಿನ 600 ಟನ್ ತ್ಯಾಜ್ಯವನ್ನ ಸಂಸ್ಕರಿಸಿ 11.5 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುತ್ತದೆ. ಮರುಬಳಕೆ ಸಾಧ್ಯವಿಲ್ಲದ ತ್ಯಾಜ್ಯವನ್ನ ಶಕ್ತಿಯಾಗಿ ಪರಿವರ್ತಿಸುವ ಮೂಲಕ ಲ್ಯಾಂಡ್ಫಿಲ್ ಪ್ರದೇಶಗಳ ಮೇಲಿನ ಒತ್ತಡವನ್ನ ಕಡಿಮೆ ಮಾಡುತ್ತಿದ್ದು ಹಸಿರು ಶಕ್ತಿ ಉತ್ಪಾದನೆಗೆ ಕೊಡುಗೆ ನೀಡುತ್ತಿದೆ. ಬೃಹತ್ ತ್ಯಾಜ್ಯವನ್ನ ವಿಲೇವಾರಿ ಮಾಡಲು BSWML ಡಿಕ್ಲಟರ್ ಆಪ್ ಅನ್ನು ಪರಿಚಯಿಸಿದೆ. ನಾಗರಿಕರು ಆಪ್ ಮೂಲಕ ಸೇವೆಗೆ ನೋಂದಾಯಿಸಿ ಈ ಸೌಲಭ್ಯವನ್ನ ಪಡೆಯಬಹುದು. ಬೃಹತ್ ತ್ಯಾಜ್ಯ ಉತ್ಪಾದಕರಿಂದ ತ್ಯಾಜ್ಯ ಸಂಗ್ರಹಣೆ ಮತ್ತು ಸಂಸ್ಕರಣೆ BSWML ಅಧಿಕೃತ ಸಂಸ್ಕರಣಾ ಸಂಸ್ಥೆಗಳನ್ನ ನೇಮಿಸಿದೆ. ಇಲ್ಲಿ ಸಂಗ್ರಹವಾಗುವ ತ್ಯಾಜ್ಯದ ಪ್ರಮಾಣವನ್ನು ಮೊಬೈಲ್ ಆಪ್ ಮೂಲಕ ದಾಖಲಿಸಿ ಕೇಂದ್ರೀಕೃತ ಡಿಜಿಟಲ್ ವೇದಿಕೆಯಲ್ಲಿ ಸಂಗ್ರಹಿಸಲಾಗುತ್ತದೆ. ನಗರದ ತ್ಯಾಜ್ಯ ನಿರ್ವಹಣೆಯ ಪರಿವರ್ತನೆ ಕೇವಲ ದೈನಂದಿನ ಸಂಗ್ರಹಣೆಗೆ ಸೀಮಿತವಾಗಿಲ್ಲ. ಹಳೆಯ ತ್ಯಾಜ್ಯ ಡಂಪ್ ಸೈಟ್ಸ್ಗಳನ್ನು ಬಯೋ ರಿಮಿಡಿಯೇಷನ್ ಹಾಗೂ ಬಯೋ ಮೈನಿಂಗ್ ಮೂಲಕ ಮರುಸ್ಥಾಪಿಸಲಾಗುತ್ತಿದೆ. ನಗರ ವ್ಯಾಪ್ತಿಯಲ್ಲಿ ಏಕಬಳಕೆ ಪ್ಲಾಸ್ಟಿಕ್ ನಿಷೇಧಿಸಲಾಗಿದ್ದು, ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ನಿಯಮಗಳ ಅನುಷ್ಠಾನಕ್ಕಾಗಿ ವಿಶೇಷ ಮಾರ್ಷಲ್ಗಳನ್ನು ನಿಯೋಜಿಸಲಾಗಿದೆ. ನಿಯಮಿತ ಪರಿಶೀಲನೆ ಮತ್ತು ಕಟ್ಟುನಿಟ್ಟಿನ ಜಾರಿ ಕ್ರಮಗಳ ಮೂಲಕ ಇದುವರೆಗೂ ಸುಮಾರು 1.47 ಲಕ್ಷ ಉಲ್ಲಂಘನೆಗಳು ಪತ್ತೆಯಾಗಿದ್ದು 6.47 ಕೋಟಿ ರೂಪಾಯಿ ದಂಡ ಸಂಗ್ರಹಿಸಲಾಗಿದೆ. ಇದು ನಿಯಮ ಪಾಲನೆಗೆ ಉತ್ತೇಜನ ನೀಡುವುದರ ಜೊತೆಗೆ ಸ್ವಚ್ಛ ಪರಿಸರ ನಿರ್ಮಾಣಕ್ಕೂ ನೆರವಾಗಿದೆ. ಪ್ರತಿದಿನ ಸಾವಿರಾರು ಸ್ವಚ್ಛತಾ ಕಾರ್ಮಿಕರು, ಚಾಲಕರು, ನಿರೀಕ್ಷಕರು, ಮಾರ್ಷಲ್ಗಳು ಹಾಗೂ ಲಾಜಿಸ್ಟಿಕ್ಸ್ ಸಿಬ್ಬಂದಿ ನಗರದಾದ್ಯಂತ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ಒಗ್ಗಟ್ಟಿನ ಪ್ರಯತ್ನವೇ ಬೆಂಗಳೂರು ನಗರವನ್ನ ಸ್ವಚ್ಛವಾಗಿರಿಸುತ್ತದೆ. GPS ಸಜ್ಜಿತ ವಾಹನಗಳು, RFID ವ್ಯವಸ್ಥೆಗಳು, ನಾಗರಿಕ ದೂರು ಪರಿಹಾರ ಆಪ್ಗಳು, ರಿಯಲ್ ಟೈಮ್ ಡ್ಯಾಶ್ಬೋರ್ಡ್ಗಳು ಹಾಗೂ ಇಂಟಿಗ್ರೇಟೆಡ್ ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ ನಗರದ ಕಾರ್ಯಾಚರಣೆಗಳನ್ನು ಹೆಚ್ಚು ಪಾರದರ್ಶಕ ಮತ್ತು ಪರಿಣಾಮಕಾರಿಯಾಗಿ ಮೇಲ್ವಿಚಾರಣೆ ಮಾಡಲು ನೆರವಾಗುತ್ತಿವೆ. ಅವಕಾಶಗಳ ನಾಡಾಗಿ ಬೆಂಗಳೂರು ಮತ್ತಷ್ಟು ಬೆಳೆಯುತ್ತಿರುವಾಗ ಆ ಬೆಳವಣಿಗೆಗೆ ಜವಾಬ್ದಾರಿಯುತವಾಗಿಯೂ ಸ್ಥಿರವಾಗಿಯೂ ಭವಿಷ್ಯಕ್ಕಾಗಿ ಉಳಿಯುವಂತೆ ನೋಡಿಕೊಳ್ಳುತ್ತಿರುವುದು BSWML.